ತುಂಬಾ ಸಕ್ಸಸ್ ಅನ್ನ ಕೊಡ್ತಾ ಹೋಗುತ್ತೆ. ಡೆವಿಲ್ ಮೂವಿಗೆ ರಾಜಕೀಯದಲ್ಲೂ ಮಿಂಚುವಂತಹ ಶಕ್ತಿ ದರ್ಶನ್ ಅವ್ರಿಗಿದೆ. ಟೈಮ್ ಚೆನ್ನಾಗಿಲ್ದೇ ಇದ್ದಾಗ ನಾವು ಸೈಲೆಂಟ್ ಆಗಿ ಇರ್ಬೇಕಾಗತ್ತೆ. ದಿ ಡೆವಿಲ್ ಈಗಾಗಲೇ ರಿಲೀಸ್ಗೆ ಡೇಟ್ ಕೂಡ ಫಿಕ್ಸ್ ಆಗಿದೆ. 12/12/2025 ಡೆವಿಲ್ ಕೂಡ ರಿಲೀಸ್ ಆಗ್ತಾ ಇದೆ. ನಿನ್ನೆ ಸಾಂಗ್ ಕೂಡ ರಿಲೀಸ್ ಆಯ್ತು, ಸಖತ್ ಹಿಟ್ ಆಗಿದೆ. ಅದೇ ರೀತಿ ಅವರ ಜಾತಕ ಹೇಗಿದೆ, ಅವರ ಸಿನಿಮಾ ಬಿಡುಗಡೆ ಆದ ಬಳಿಕ ಯಾವ ರೀತಿ ರೆಸ್ಪಾನ್ಸ್ ತಗೊಳುತ್ತೆ ಅದನ್ನ ಬ್ರಾಹ್ಮಿಣಿ ಅಂಜಲಿ ಅವರಿದ್ದಾರೆ, ಅವ್ರನ್ನ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ನೆನ್ನೆ ಕೂಡ ನೋಡಿದ್ರಿ ಡೆವಿಲ್ ಸಾಂಗ್ ಸಖತ್ ಹಿಟ್ ಆಯ್ತು. ಅವರು ಮತ್ತೆ ಈಗ ಜೈಲಿಗೆ ವಾಪಸ್ ಹೋಗಿದ್ದಾರೆ, ಬೇಲ್ ರದ್ದಾಗಿದೆ. ಮತ್ತೇನಾದ್ರೂ ಬೇಲ್ ಸಿಗಬಹುದಾ ಅಂತ? ಮೂವಿ ರಿಲೀಸ್ ಆಗ್ತಾ ಇದೆ. ಈಗ ಆಲ್ರೆಡಿ ಸಾಂಗ್ ರಿಲೀಸ್ ಆಗಿ 1 ಕೋಟಿ ಜನ ನೋಡಿದ್ದಾರೆ. ಇನ್ನ ಅವರ ಹೊರಗಡೆ ಹೋದಂತಹ ಒಂದು ಸಂದರ್ಭ ತುಂಬಾ ನೋವು ತರುವಂತಹ ವಿಚಾರ. ಯಾಕೆಂದ್ರೆ ಕೋಟ್ಯಾನು ಕೋಟಿ ಅಭಿಮಾನಿಗಳು, ತುಂಬಾ ನಾನು ಕೂಡ ಅವ್ರ ಅಭಿಮಾನಿನೇ ಕೂಡ, ತುಂಬಾ ನೋವಾಗತ್ತೆ. ಯಾಕೆಂದ್ರೆ ಯಾವುದೋ ಒಂದು ಹೆಣ್ಣಿನ ವಿಚಾರದಲ್ಲಿ ಅವರು ಮಾಡಿದಂತಹ ಒಂದು ಅಪರಾಧ ಇದೆಯಲ್ಲ, ಅದು ಸ್ವಲ್ಪ ನೋವು ಕೊಡುತ್ತೆ. ಆದ್ರೆ ಅದು ಅಪರಾಧ ಮಾಡಿದರೋ ಮಾಡಿಲ್ವೋ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಸಾಧ್ಯ ಆದಷ್ಟು ದರ್ಶನ್ ಅವರು ಯಾರಿಗೂ ಕೆಟ್ಟದ್ ಮಾಡ್ದವ್ರಲ್ಲ, ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ದವ್ರು. ಯಾಕೆಂದ್ರೆ ಬಲಗೈ ಮಾಡಿದನ ಎಡಗೈ ಗೊತ್ತಾಗ್ಬಾರ್ದು, ಎಡಗೈ ಮಾಡಿದನ ಬಲಗೈ ಗೊತ್ತಾಗ್ಬಾರ್ದು ಅಂತ ಬದುಕಿದಂತಹ ವ್ಯಕ್ತಿ, ಜೀವನದಲ್ಲಿ ಅತಿಯಾದ ಅಭಿಮಾನಿಗಳನ್ನ ಹೊಂದಿರುವಂತಹ ವ್ಯಕ್ತಿ, ಖಡಕ್ ಆಗಿ ಜೀವನದಲ್ಲಿ ಮಾತಾಡುವಂತಹ ವ್ಯಕ್ತಿ ಯಾರು ಇದ್ರೆ ಅದು ದರ್ಶನ್ ಅವರು. ಏನೇ ಮಾತಾಡಿದ್ರು ನೇರ ನೋಡಿ, ಯಾರು ಏನೇ ಅಂದ್ಕೊಳ್ಳಿ, ಈ ತರ ಮಾತನ್ನ ಅಂಬರೀಶ್ ಅವರು ಕೂಡ ಮಾತಾಡ್ತಾ ಇದ್ರು. ಅದೇ ರೀತಿ ದರ್ಶನ್ ಅವರು ಕೂಡ ನೇರ ಸಂಬಂಧದ ಮಾತುಗಳನ್ನ ಹಾಡ್ತಿರೋ, ಅವ್ರಿಗೆ ಒಳಗಡೆ ಒಂದು ಹೊರಗಡೆ ಒಂದು ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ಇರೋದು ಹಂಗೆ, ಅವ್ರ ವ್ಯಕ್ತಿತ್ವನು ಹಂಗೆ ಇರೋದ್ರಿಂದ ಯಾರು ಏನ್ ತಿಳ್ಕೊಂಡ್ರು ಪರವಾಗಿಲ್ಲ, ನೇರ ಮಾತಿನಿಂದ ಅವರು ಬಹಳಷ್ಟು ಬೇಗ ಪ್ರಸಿದ್ಧಿಗೆ ಬಂದಿದ್ರು. ನೋಡಿ, ಒಬ್ಬ ಮನುಷ್ಯನಲ್ಲಿ 2 ತರ ಕ್ಯಾರೆಕ್ಟರ್ ಇರುತ್ತೆ. ಒಬ್ಬ ಮನುಷ್ಯ ಡ್ಯುಯಲ್ ಕ್ಯಾರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ, ಅಂದ್ರೆ ಒಳಗೊಂದು ಹೊರಗೊಂದು ಇರ್ತದೆ. ಆದ್ರೆ ದರ್ಶನ್ ಅಲ್ಲಿ ಆ ರೀತಿ ಇರಲಿಲ್ಲ. ಅವ್ರೊಂದು ಕನ್ನಡಿ ಇದ್ದಂಗೆ ಇರ್ತಿದ್ರು. ಅವ್ರು ತನ್ನ ಒಳಗಡೆ ಏನಿತ್ತು, ಹೊರಗಡೆ ಮಾತಾಡುವ ಮಾತುಗಳು ಕೂಡ ಅದೇ ರೀತಿ ಇರ್ತಿತ್ತು. ಹಾಗಾಗಿ ದರ್ಶನ್ ಅವರು ಹಿಂದೆ ನಡೆದಂತಹ ಹಾದಿಗಳು, ಯಾಕೆಂದ್ರೆ ಅವರು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದ್ರು, ಅದರಲ್ಲೂ ಕೂಡ ಸಹಾಯಕ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದಂಥವ್ರು, ತುಂಬಾ ಶ್ರಮ ಪಟ್ಟು ಕಷ್ಟಪಟ್ಟು, ಅವ್ರ ತಂದೆ ಒಂದು ದೊಡ್ಡ ವಿಲ್ಲನ್ ಆಗಿದ್ರು ಕೂಡ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನ ನೋಡಿದಂಥವ್ರು ದರ್ಶನ್ ಅವರು. ಯಾಕೆಂದ್ರೆ ಅವ್ರು ತುಂಬಾ ಅವಮಾನಗಳು ಅಪಮಾನಗಳು ಆಗಿದೆ. ಅಪಮಾನಗಳ ನಂತರ ಅವರ ಒಂದು ಜೀವನ ಚರಿತ್ರೆ ಇದೆಯಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಅದು ಮೋಸ್ಟ್ ಪವರ್ಫುಲ್ ಆಗಿ ಪ್ರಸಿದ್ಧಿಯನ್ನ ಮಾಡಿದಂತಹ ದರ್ಶನ್ ಅವರು. ನೇಮು ಫೇಮ್ ಆಗ್ಬೇಕಪ್ಪ ನಂದು ಅಂತ ಹೇಳಿ ಪ್ರಯತ್ನ ಪಟ್ಟವರಲ್ಲಿ ಅದನ್ನ ಸಕ್ಸಸ್ ಅನ್ನ ಕಂಡಂತವರು ನಮ್ಮ ದರ್ಶನ್ ಅವರು. ಹಾಗಾಗಿ ಇನ್ನೊಂದು ದಿನಗಳಲ್ಲಿ ದರ್ಶನ್ ಅವರು ಹೊರಗಡೆ ಬಂದೇ ಬರ್ತಾರೆ. ಯಾಕೆಂದ್ರೆ ಅವ್ರಿಗೆ ಇವಾಗ ಪ್ರೆಸೆಂಟ್ ಟೈಮ್ ಚೆನ್ನಾಗಿಲ್ಲ. ಆಲ್ರೆಡಿ ಅವ್ರಿಗೆ ಗೊತ್ತು, ಗುರುದೇಶ ನಡೀತಾ ಇದೆ. 12ನೇ ಮನೆ ಋಷಭ ಲಗ್ನ ಅವ್ರದ್ದು, 12ನೇ ಮನೆ ಗುರು ನಡೀತಾ ಇದ್ದು. ಯಾಕೆಂದ್ರೆ ಲಾಭಾಧಿಪತಿನೂ ಅವನೇ ಆಗಿ, ಅಷ್ಟಮಾಧಿಪತಿನೂ ಅವನೇ ಆಗಿ, 12ನೇ ಮನೆ ವ್ಯಯಭಾವದಲ್ಲಿ ಕುಳಿತಿರೋದ್ರಿಂದ ಏನಾಗುತ್ತೆ, ಜೊತೆಗೆ ಕೇತು ಸಂಬಂಧವನ್ನ ಹೊಂದಿರೋದ್ರಿಂದ ಜೈಲ್ ಅಂತ ತೋರಿಸುತ್ತೆ. ಆ ಟೈಮಲ್ಲಿ ಅವ್ರು ಸ್ವಲ್ಪ ಹುಷಾರಾಗಿರ್ಬೇಕಿತ್ತು, ಪೂಜೆ ಪುನಸ್ಕಾರಗಳನ್ನ ಮಾಡ್ಕೋಬೇಕಿತ್ತು. ಆ ಒಂದು ಪರಿಹಾರಗಳನ್ನ ಮಾಡ್ಕೊಂತ ದರ್ಶನ್ಗೆ ಈ ರೀತಿಯ ಒಂದು ಆಘಾತಕಾರಿ ಘಟನೆಗಳು ನಡೀತಿರ್ಲಿಲ್ಲ ಅನ್ಕೋತೀನಿ. ಯಾಕೆಂತಂದ್ರೆ ಈಗ ಆಲ್ರೆಡಿ ಗುರು ಮತ್ತೆ ಕೇತು ಸಂಬಂಧ ದಶಾಭುಕ್ತಿ ನಡೀತಾ ಇದೆ. ಆಲ್ರೆಡಿ ಗುರು ಮತ್ತೆ ರಾಹು ದಶಾಭುಕ್ತಿ ಶುರುವಾಗಿದೆ. 2027ಕ್ಕೆ ಈ ದಶಾಭುಕ್ತಿ ಮುಗ್ದೋಗುತ್ತೆ. ನೆಕ್ಸ್ಟ್ ಶನಿ ದಶೆ ಶುರು ಆಗುತ್ತೆ ವೀಕ್ಷಕರೇ. 3ನೇ ಅಧಿಪತಿಯಾದಂತಹ ಅಧಿಪತಿಯಲ್ಲಿ ಶನಿ ಕುಳಿತಿರೋದ್ರಿಂದ, ಅಂದ್ರೆ ಕಟಕ ರಾಶಿಯಲ್ಲಿ ಶನಿ ಕುಳಿತಿರೋದ್ರಿಂದ, ಲಾಭಾಧಿಪತಿಯಾಗಿ ದಶಮಾಧಿಪತಿಯನ್ನು ಹಾನಿ ಆಗಿ ಕುಳಿತಿರೋದ್ರಿಂದ ಮೋಸ್ಟ್ ರಿಸಲ್ಟ್ ನ ಕೊಡ್ತಾ ಹೋಗ್ತಾನೆ. ಯಾಕಂದ್ರೆ 9ನೇ ಮನೆ ಅಧಿಪತಿ 11ನೇ ಅಧಿಪತಿ ಆಗಿ ಶನಿ ದಶೆ ನಡೀತಿರ್ಬೇಕಾದ್ರೆ ಖಂಡಿತ ದರ್ಶನ್ ಅವರು ಮುಂದೊಂದು ದಿನಗಳಲ್ಲಿ ಈ ಒಂದು ನೋಡಿದಂತಹ ಅವಮಾನಗಳಿಗೆ ಸರಿಯಾದ ಲೆಕ್ಕಾಚಾರವನ್ನ ಕೊಟ್ಟೇ ಕೊಡ್ತಾರೆ ದರ್ಶನ್ ಅವರು. ಯಾಕೆಂದ್ರೆ ಈ ಟೈಮ್ ಚೆನ್ನಾಗಿಲ್ದೇ ಇದ್ದಾಗ ನಾವು ಸೈಲೆಂಟ್ ಆಗಿ ಇರ್ಬೇಕಾಗತ್ತೆ ವೀಕ್ಷಕರೇ. ಆ ರೀತಿ ದರ್ಶನ್ ಅವರು ಇವಾಗ ಸೈಲೆಂಟ್ ಆಗಿದ್ದಾರೆ. ಶನಿ ದೇಶದಲ್ಲಿ ಅವ್ರನ್ನ ಹಿಡಿಯೋರೇ ಇಲ್ಲ. ಮುಂದೊಂದ್ ದಿವಸ ಉತ್ತಮ ಚಿತ್ರರಂಗದಲ್ಲಿ ಹೆಸರು ಮಾಡಿ, ಜೊತೆಗೆ ರಾಜಕೀಯದಲ್ಲೂ ಮಿಂಚುವಂತಹ ಶಕ್ತಿ ದರ್ಶನ್ ಅವ್ರಿಗಿದೆ. ಹಿಂದೆ ಏನೆಲ್ಲ ಯಾರೆಲ್ಲ ಅವರಿಗೆ ಶತ್ರುಗಳಾಗಿ ವರ್ತಿಸ್ತಾ ಇದಾರಲ್ಲ, ಅವರೇ ಮುಂದೆ ಅವರಿಗೆ ಸನ್ಮಾನಗಳನ್ನ ಆಸುವಂತಹ ಟೈಮ್ ಕೂಡ ದರ್ಶನ್ ಅವ್ರಿಗೆ ಬಂದೇ ಬರುತ್ತೆ. ಆ ಒಂದು ಸದಾವಕಾಶ ಸಮಯಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾಯ್ತಾ ಇರೋಣ. ದರ್ಶನ್ ಅವರಿಗೆ ಮುಂದೊಂದ್ ದಿನ ಒಳ್ಳೆ ದಿನ ಅಂತ ಇದೆ ಅಂತ ಹೇಳ್ತಾ, ಯಾಕಂದ್ರೆ 2027ರಲ್ಲಿ ಯಾವಾಗ ಅವರಿಗೆ ಶನಿ ದಶೆ ಶುರು ಆಗತ್ತೋ, ಶನಿ ಬುಧನ ಮನೆಯಲ್ಲಿ ಇರೋದ್ರಿಂದ, ಬುಧನ ಅಧಿಪತಿ ಆಗಿರೋದ್ರಿಂದ, ಜ್ಯೇಷ್ಠ ನಕ್ಷತ್ರದಲ್ಲಿ ಅಧಿಪತಿಯಾಗಿ ಕುಳಿತಿರೋದ್ರಿಂದ ಶನೇಶ್ವರ, ಶನಿಯು ಮತ್ತು ಬುಧನು ಪರಸ್ಪರ ಮಿತ್ರರಾಗಿರೋದ್ರಿಂದ, ನಾನು ಹೇಳ್ದೆ ನಿಮ್ಗೆ 6ನೇ ಮನೆ ರಾಹು ಇರೋದ್ರಿಂದ ಈಗ ಅವರಿಗೆ ಶತ್ರುಗಳ ಒಂದು ಕಾಟ ಜಾಸ್ತಿ ಆಗಿದೆ. ಮೇಡಮ್, ನೀವು ಕೂಡ ಹೇಳಿದ್ರಿ, ತುಂಬಾ ಜನ ಕೂಡ ಹೇಳ್ತಾ ಇದ್ರು ದರ್ಶನ್ ರವರ ಜಾತಕ ಉತ್ತಮವಾಗಿದೆ, ಮುಂದೊಂದು ದಿನ ಅವರು ಕರ್ನಾಟಕದಲ್ಲಿ ಯಾರು ಊಹಿಸಲಾಗದಂತಹ ರೀತಿಯಲ್ಲಿ ಬೆಳೀತಾರೆ ಅಂತ ಹೇಳಿದ್ರಿ. ಅದು ಸಾಧ್ಯನಾ ಅಂತ? ಖಂಡಿತ ಸಾಧ್ಯ ಇದೆ. ಯಾಕೆಂತ ಅಂದ್ರೆ ಒಬ್ಬ ಮನುಷ್ಯ
ಮೇಲ್ಮಟ್ಟಕ್ಕೆ ಹೋಗಿ ಕೆಳಮಟ್ಟದಲ್ಲಿ ಬಂದಾಗ ಅಂದ್ರೆ ನೋವುಗಳನ್ನ ನೋಡಿದಾಗ ಅದೇ ಮನುಷ್ಯನಿಗೆ ಮತ್ತೆ ಮೇಲ್ಮಟ್ಟಕ್ಕೆ ಹೋಗುವಂತಹ ಶಕ್ತಿ ಇರುತ್ತೆ. ಯಾಕೆಂದ್ರೆ ದರ್ಶನ್ ಅವರು ಸಾಮಾನ್ಯವಾದ ಹಾದಿಯಲ್ಲಿ ನಡೆದು ಬಂತವಂತವ್ರಲ್ಲ. ಕಷ್ಟ ಕಾರ್ಪಣ್ಯಗಳನ್ನ ನೋಡ್ಕೊಂಡು ಕಲ್ಲು ಮುಳ್ಳು ಹಾದಿಯಲ್ಲಿ ನಡೆದು ಬಂದಂತಹ ಚರಿತ್ರೆ ಅವ್ರದ್ದು. ನೋಡಿ, ಅವ್ರಿಗೆ ಏನೇ ಮಾಡಿ ಸಾಧನೆ ಮಾಡ್ಬೇಕು ಅಂತ ಅಂದ್ರೂ ಕೂಡ ಅವ್ರ ಜೀವನದಲ್ಲಿ ಆ ಒಂದು ಸಾಧನೆಯ ದಾರಿ ಇದೆಯಲ್ಲ, ಅದಕ್ಕೂ ಕೂಡ ದಶಾಭುಕ್ತಿಗಳೇ ಕೂಡ ವರ್ಕೌಟ್ ಮಾಡಿರುತ್ತೆ. ಅವ್ರು ಯಾವಾಗ ಸಾಧನೆ ಮಾಡ್ಬೇಕು, ಯಾವಾಗ ಅವ್ರು ಉತ್ತುಂಗಕ್ಕೆ ಏರ್ಬೇಕು ಅನ್ನೋದನ್ನ. ಅದೇ ರೀತಿ ಗುರುದಶೆ ಬಂದಾಗ ಕೇತು ಜೊತೆಗೆ ಇರೋದ್ರಿಂದ ಸಂಬಂಧ ಬಂದ್ರಿಂದ ಅವ್ರಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆಯೇ ಹೊರತು ನೆಕ್ಸ್ಟ್ ಶನಿ ದಶೆಯಲ್ಲಿ ಖಂಡಿತ ಅವ್ರಿಗೆ ಒಳ್ಳೇದಾಗತ್ತೆ. ಅವರು ಒಂದು ಒಳ್ಳೆಯ ಮಟ್ಟದಲ್ಲಿ ಆಲ್ಮೋಸ್ಟ್ ಅವ್ರನ್ನ ನಾವು ಒಂದು ದೊಡ್ಡ ಮಟ್ಟದಲ್ಲೇ ನೋಡ್ಬೋದು ಅಂತ ಅನ್ಕೋತೀನಿ. ದರ್ಶನ್ ಅವ್ರಿಗೆ ಖಂಡಿತ ಒಳ್ಳೇದಾಗತ್ತೆ. ಯಾಕೆಂದ್ರೆ ಅವ್ರು ನಂಬಿರುವಂತಹ ಅಭಿಮಾನಿಗಳಿಗೆ ಖಂಡಿತ ಅವರು ನಿರಾಸೆ ಮಾಡೋದಿಲ್ಲ. ಆ ಒಂದು ಎಲ್ಲ ಅಭಿಮಾನಿಗಳ ಆರೈಕೆ ಇದೆಯಲ್ಲ, ಅದು ಖಂಡಿತ ಸಕ್ಸಸ್ ಆಗುತ್ತೆ. ವೀಕ್ಷಕರೇ ನೋಡಿ, ಅವ್ರು ಮಾಡಿದ್ದು ತಪ್ಪೋ ಸರಿಯೋ ಅನ್ನೋದು ನೋಡೋದಕ್ಕೆ ಕಾನೂನಿದೆ. ಕಾನೂನಿಗಿಂತ ಹೆಚ್ಚಾಗಿ ದೇವ್ರಿದ್ದಾನೆ. ಯಾಕಂದ್ರೆ ಎಲ್ಲ ಕಾನೂನುಗಳ ಲೆಕ್ಕಾಚಾರ ದೇವ್ರ ಮುಂದೆ ಯಾವ್ದು ನಡೆಯಲ್ಲ. ಅವನೇ ಎಲ್ಲಾನು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಯಾರು ಏನ್ ಮಾಡಿದಾರೆ ಮಾಡಿಲ್ಲ ಅನ್ನೋದು ಅವನ ಲೆಕ್ಕಾಚಾರನ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಖಂಡಿತ ಮುಂದೊಂದ್ ದಿವಸ ದರ್ಶನ್ ಅವರಿಗೆ ಪರಿವರ್ತನಾ ಆದಿ ಅಂತ ಏನಿದೆ, ಖಂಡಿತ ಅವರು ಮನ ಪರಿವರ್ತನೆ ಆಗತ್ತೆ. ಈ ಹಿಂದೆ ಇದ್ದಂತಹ ಒಂದು ಕ್ಯಾರೆಕ್ಟರ್ಗೂ ಮುಂದೆ ಬರುವಂತಹ ಕ್ಯಾರೆಕ್ಟರ್ಗೂ ತುಂಬಾ ಚೇಂಜಸ್ ಆಗುತ್ತೆ. ಇನ್ ಮುಂದೆ ಹೊಸತನದ ಆದಿಯಲ್ಲಿ ದರ್ಶನ್ ಅವರು ನಡೆಯೋದ್ರಿಂದ ಶನಿ ದಶೆಯಲ್ಲಿ ತುಂಬಾ ಬದಲಾವಣೆಗಳನ್ನ ನೋಡ್ಬೋದು. ಅದೇ ರೀತಿಯ ಒಂದು ದೊಡ್ಡ ವ್ಯಕ್ತಿಯಾಗಿಯೂ ಕೂಡ ದರ್ಶನ್ ಅವರು ಬೆಳೆದೇ ಬೆಳೀತಾರೆ ಅನ್ನೋದನ್ನ ಈ ಗ್ರಹಗತಿಗಳು ತೋರಿಸುತ್ತೆ. ಪ್ರಮುಖವಾಗಿ ಕೇಳ್ಬೇಕು, ಈ ಸಾಡೆ ಸಾತಿ ನಡಿಬೇಕಾದ್ರೆ ಅವ್ರದ್ದು ಕಾಟೇರ ಇಟ್ಟಾಯ್ತು, ಸಖತ್ ಇಟ್ಟಾಯ್ತು, ಇದೊಂದು ಪ್ರಾಬ್ಲಮ್ ಬಂತು. ಇದು ಆತರ ಆಗತ್ತಾ ಅಂತ ನೋಡಿ, ಅವ್ರದ್ದು ಶ್ರವಣ ನಕ್ಷತ್ರ ಮಕರ ರಾಶಿ ಆಗಿರ್ತಾರೆ. ನೋಡಿ, ಮಕರ ರಾಶಿಯಲ್ಲಿ ಸಾಡೆ ಸಾತ್ ಅವ್ರಿಗೆ ಬಿಟ್ಟೋಗಿತ್ತು. ಆಕೆ ಸಾಡೆ ಸಾತ್ ಬಿಟ್ಟೋದ್ರೂ ಕೂಡ ಗುರುದಶೆ ಬಂದಿದ್ರಿಂದ ದಶಾಭುಕ್ತಿಯಲ್ಲಿ 12ನೇ ಮನೆಯ 11ನೇ ಮನೆ ಅಧಿಪತಿ ಆದಂತವನು ಅಷ್ಟಮಾಧಿಪತಿ. 8ನೇ ಮನೆ ಅಂದ್ರೆ ಯಾರನ್ನ ತೋರಿಸ್ತಾರೆ? ಜೈಲು ಅಂತ ತೋರಿಸ್ತಾರೆ. ನೋಡಿ, ಜೈಲಲ್ಲೇ ಹುಟ್ಟಿದಂತವನು ಕೃಷ್ಣ, ಶ್ರೀಕೃಷ್ಣ ಪರಮಾತ್ಮ. ಅವನು ಜೈಲಲ್ಲೇ ಹುಟ್ಟಿದ್ರು ಕೂಡ ಪರಮಾತ್ಮನಾಗಿ ಕಷ್ಟಗಳನ್ನ ತಪ್ಪಿದ್ದಲ್ಲ ಅಲ್ವಾ? ಅದೇ ರೀತಿ ಮನುಷ್ಯನಿಗೂ ಕೂಡ ಕಷ್ಟಗಳು ತಪ್ಪಿದ್ದಲ್ಲ. ಹಾಗಂತ ಶ್ರೀಕೃಷ್ಣ ಪರಮಾತ್ಮ ನಮಗೆ ಭಗವಂತವನೇ ಆಗಿದ್ರು ಕೂಡ ಅವನು ಕೂಡ ನೋವುಗಳನ್ನ ನೋಡಿದ್ದಾಯ್ತು, ಯಶಸ್ಸುಗಳನ್ನ ಕಂಡಿದ್ದಾಯ್ತು. ಅದೇ ತೀರಿ ಮನುಷ್ಯನ ಜೀವನದಲ್ಲೂ ಕೂಡ ಕೆಲವು ಕಷ್ಟಗಳು ಬಂದೇ ಬರುತ್ತೆ. ಈಗ ನೀವೇನ್ ಕೇಳಿದ್ರೆ ಕಾಟೇರ ಅನ್ನೋ ಮೂವಿ ತುಂಬಾ ಸಕ್ಸಸ್ ಆಯ್ತು ಅಂತ ಕೇಳ್ತಿದ್ದೀರಲ್ಲ, ಖಂಡಿತ ಅವರಿಗೆ ಬರುವಂತಹ ಮುಂದಿನ ಮೂವಿಗಳು ಕೂಡ ತುಂಬಾ ಸಕ್ಸಸ್ ಅನ್ನ ಕಾಣ್ತಾ ಹೋಗುತ್ತೆ. ಈಗ ಡೆವಿಲ್ ಕೂಡ ರಿಲೀಸ್ ಇದೆ, ನೀವು ನಿಮ್ಮ ಜೊತೆ ಹೇಳ್ತೀರಾ, ಅದಕ್ಕೋಸ್ಕರ ಕೇಳ್ತಾ ಇದ್ವಿ. 12/12/2025 ದಿ ಡೆವಿಲ್ ರಿಲೀಸ್ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ತಂದ್ಕೊಡುತ್ತೆ ದರ್ಶನ್ ಅವರಿಗೆ? ನೋಡಿ, ಈ ಡೆವಿಲ್ ಅನ್ನೋ ವರ್ಡ್ ಇದೆಯಲ್ಲ, ಡಿ ಅನ್ನೋ ಅಕ್ಷರದಿಂದ ಶುರು ಆಗುತ್ತೆ. ಆ ಡಿ ಅನ್ನೋ ಅಕ್ಷರ 4 ಅಂತ ತೋರಿಸುತ್ತೆ, ರಾವು ಅಂತ ಹೇಳುತ್ತೆ. ನೋಡಿ, 14ನೇ ತಾರೀಕಲ್ಲಿ ಯಾರು ಹುಟ್ಟಿರ್ತಾರೆ ಅವರು DTMS ಅಲ್ಲಿ ಯಾರು ಇಟ್ಕೊಂಡಿರ್ತಾರೆ ನೋಡಿ, ಅವ್ರು ಮೋಸ್ಟ್ ಸಕ್ಸಸ್ ಅನ್ನ ಕೊಡ್ತಾ ಹೋಗುತ್ತೆ. ನೋಡಿ, ದರ್ಶನ್ಗೆ ದಚ್ಚು ದಚ್ಚು ಅನ್ನೋ ನೇಮಸೇ ಫೇಮಸ್ ಕೊಡ್ತು. ಅಲ್ಲಿಗೆ ಡಿ ಅಕ್ಷರ ತುಂಬಾ ಫೇಮಸ್ ಆಯ್ತಲ್ಲ. ಅವ್ರು ಹುಟ್ಟಿರೋ 14ನೇ ತಾರೀಕಿಗೆ ಯಾವಾಗ ಈ ಡಿ ಅನ್ನೋ ಅಕ್ಷರ ಸಕ್ಸಸ್ ಕೊಡ್ತೋ, ಇನ್ನ ಡೆವಿಲ್ ಯಾವ ರೀತಿ ಕೊಡ್ಬೋದು? 100% ಸಕ್ಸಸ್ ಕೊಡುತ್ತೆ. ಜೊತೆಗೆ 12/12/2025 ಏನಿದೆ ಅದು ಕೂಡ ಕೂಡಿದಾಗ 6 ಬರೋದ್ರಿಂದ, ಶುಕ್ರನ ಅಧಿಪತ್ಯ ಇರೋದ್ರಿಂದ ಆ ಮೂವಿ ಬ್ಲಾಕ್ ಬ್ಲಸ್ಟರ್ ಆಗಿ ಓಡುತ್ತೆ. ಯಾರು ಅದನ್ನ ಪ್ರೊಡ್ಯೂಸರ್ ಆಗಿ ಮಾಡಿದಾರೋ ಖಂಡಿತ ಅದು ಸಕ್ಸಸ್ ರೀತಿಯಲ್ಲಿ ಓಡಿ ಅಧಿಕ ಹಣವನ್ನ ಸಂಪಾದನೆ ಮಾಡುವಂತಹ ಯೋಗ ಆ ಒಂದು ಡೈರೆಕ್ಟರ್ ಗಿರ್ಬೋದು ಅಥವಾ ಅಲ್ಲಿ ಪ್ರೊಡ್ಯೂಸರ್ ಗಿರ್ಬೋದು ತುಂಬಾ ಸಕ್ಸಸ್ ಅನ್ನ ಕೊಡ್ತಾ ಹೋಗುತ್ತೆ. ಡೆವಿಲ್ ಮೂವಿ ಆಲ್ರೆಡಿ ಸಾಂಗ್ ರಿಲೀಸ್ ಆಗಿ ಕೋಟ್ಯಾಂತರ ಜನ ನೋಡಿದಾರೆ ಅದನ್ನ. ಸುಮ್ನೆ ಅಲ್ಲ, ಒಂದೇ ದಿನ 24 ಒಳಗಡೆ 1 ಕೋಟಿಗಿಂತ ಮಿಗಿಲಾದ ಜನ ಅಭಿಮಾನಿಗಳು ನೋಡಿದ್ದಾರೆ ಅಂತ ಅಂದ್ರೆ ಇನ್ನ ಮೂವಿ ಯಾವ ರೀತಿ ಬ್ಲಾಕ್ ಬಸ್ಟರ್ ಆಗ್ಬೋದು ಅಂತ ನೋಡ್ತಾ ಹೋಗಿ. ಡೆವಿಲ್ ವೆರಿ ಸಕ್ಸಸ್ ಅನ್ನ ಕೊಡುತ್ತೆ. ಕಾಟೇರ ಆಲ್ರೆಡಿ ಸಕ್ಸಸ್ ಅನ್ನ ಕೊಟ್ಟಿತ್ತು, ಈಗ್ಲೂ ಕೂಡ ಡೆವಿಲ್ ಮೂವಿ ತುಂಬಾ ಸಕ್ಸಸ್ ಅನ್ನ ಕೊಡ್ತಾ ಹೋಗುತ್ತೆ. ಮೋರ್ ದ್ಯಾನ್ ನೇಮ್ ಅನ್ನ ಮಾಡ್ತಾ ಹೋಗುತ್ತೆ ಇದೇ ಡೆವಿಲ್. ಯಾಕೆಂದ್ರೆ ಡಿ ಅನ್ನೋ ಅಕ್ಷರ ರಾವು, ಅವ್ರು ಹುಟ್ಟಿರೋ ಡೇಟ್ ಬಂದು ಕೇತು ಸಂಬಂಧಪಟ್ಟಂತೆ 14ನೇ ತಾರೀಕು. ಅವಾಗ ಏನಾಗತ್ತೆ, ತಲೆ ಮತ್ತೆ ಬಾಲ ಎರಡೂ ಟಚ್ ಆದಾಗ ಅವ್ರಿಗೆ ಸಕ್ಸಸ್ ನೇಮ್ ಕೊಡೋದೆ ಆ ಒಂದು ಡೆವಿಲ್ ಡಿ ಅನ್ನೋ ಅಕ್ಷರ ನೇಮ್. ಯಾವಾಗ ಫೇಲ್ ಆಗ್ಬೋದು ದರ್ಶನ್ ಅವ್ರಿಗೆ? ಆದ್ರೆ ಆಕ್ಚುಲಿ ಅವ್ರಿಗೆ ಸ್ವಲ್ಪ ಇನ್ನೂ ಒಂದು 6 ತಿಂಗಳು ತುಂಬಾ ಕಷ್ಟ ಇದೆ ದರ್ಶನ್ ಅವ್ರಿಗೆ. ಯಾಕೆಂದ್ರೆ ಇವಾಗ ರೂಲ್ಸ್ ಪ್ರಕಾರ, ಪದ್ಧತಿ ಪ್ರಕಾರನೇ ಅವ್ರಿಗೆ ಏನ್ ಕಾನೂನು ಪ್ರಕಾರ ಇನ್ನೂ ಒಂದು 6 ತಿಂಗಳು ಟೈಮ್ ಇರೋದ್ರಿಂದ ಆದಷ್ಟು ಬೇಗ ಹೊರಗಡೆ ಬರ್ಲಿ ಅಂತ ಕಾಯ್ತೀವಿ. ಆದ್ರೆ 2027ವರೆಗೂ ದರ್ಶನ್ ಅವರು ಬಹಳ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಗುರುದಶೆ ರಾವು ಭುಕ್ತಿ ನಡೀತಾ ಇರೋದ್ರಿಂದ ಅವರು ಆಲ್ರೆಡಿ ದೇವಸ್ಥಾನಗಳಿಗೆ ಹೋಗಿದ್ದಾರೆ, ಅದಕ್ಕೆ ಪರಿಹಾರ ಕ್ಷೇತ್ರಗಳನ್ನು ಮಾಡ್ಕೊಂಡಿದ್ದಾರೆ. ಆದಷ್ಟು ಕೇರ್ಫುಲ್ ಆಗಿದ್ದಷ್ಟು ಬಹಳ ಒಳ್ಳೇದು. ಈ ಸಮಯದಲ್ಲಿ ಅವ್ರು ಎಷ್ಟು ಮೌನವಾಗಿರ್ತಾರೋ ಅಷ್ಟು ಒಳ್ಳೇದು. ಯಾಕೆಂದ್ರೆ ಮೌನವಾಗಿದ್ದಷ್ಟು ಅವರಿಗೆ ಕೆಲವು
ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ 6th ಹೌಸ್ ರಾಹು ಇರೋದ್ರಿಂದ, ಅದು ಶುಕ್ರನ ಮನೆಯಲ್ಲಿ ರಾಹು ಇರೋದ್ರಿಂದ ಇಲ್ಲಿ ಗೊತ್ತಿಲ್ಲದೆ ಇರೋ ಕೆಲವು ಇಡನ್ ಶತ್ರುಗಳು ಅವರ ಮೇಲೆ ಸಾಧನೆ ಮಾಡಕ್ ಕೊಟ್ಟಿದ್ದಾರೆ, ಅವರ ನೇಮ್ ಅಂದ್ರೆ ಹಾಳು ಮಾಡೋದಕ್ಕೆ ಕೊಟ್ಟಿದ್ದಾರೆ. ಖಂಡಿತ ಇದಕ್ಕೆಲ್ಲ ಆ ದೇವರ ಸಾಕ್ಷಿ ರೂಪವಾಗಿ ದರ್ಶನ್ ಅವರು ತುಂಬಾ ಚೆನ್ನಾಗಿ ಬರ್ತಾರೆ. ಎಲ್ಲರ ಒಂದು ಅಭಿಮಾನಗಳ ಆರೈಕೆ ಇದೆಯಲ್ಲ ನೋಡಿ, ಈಗ ಯಾವುದೇ ಒಂದು ಪೇಷಂಟ್ ಹಾಸ್ಪಿಟಲ್ಗೆ ಹೋಗಿದ ತಕ್ಷಣನೇ ಅವನನ್ನ ತುಂಬಾ ಪ್ರಾರ್ಥನೆ ಮಾಡ್ತಾರೆ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ. ಆ ತರ ದರ್ಶನ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ತುಂಬಾ ಪ್ರಾರ್ಥನೆ ಮಾಡುವಂತ ಅಭಿಮಾನಿಗಳ ಒಂದು ಆರೈಕೆ ಏನಿದೆ, ಅದು ಖಂಡಿತ ಆಶೀರ್ವಾದವಾಗಿ ಅವರು ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಅಂತ ಹೇಳ್ತೀನಿ.